ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು. ನಮಸ್ಕಾರ ಬಂಧುಗಳೇ, ನಾನು ಇವತ್ತೊಂದು ಐತಿಹಾಸಿಕ ಸ್ಥಳದ ಪರಿಚಯ ಮಾಡಿಸ್ಲಿಕ್ಕೆ ಹೊರಟಿದ್ದೀನಿ. ಇದು ಊರ ಹೆಸರು ಬಂದು ಲಕ್ಕುಂಡಿ ಅಂತ, ಗದಗ ಜಿಲ್ಲೆ. ಗದಗ ಸಿಟಿಯಿಂದ ಇದು ಸುಮಾರು ಒಂದು 12 ಕಿಲೋಮೀಟ್ರ್ ಆಗುತ್ತೆ. 9ನೇ ಶತಮಾನದಿಂದ ಹಿಡಿದು 14ನೇ ಶತಮಾನದವರೆಗೂ ಈ ಲಕ್ಕುಂಡಿ ಅನ್ನೋ ಗ್ರಾಮ ತುಂಬ ಪ್ರಚಲಿತದಲ್ಲಿತ್ತು. ಅಂದರೆ ಈ 14ನೇ ಶತಮಾನ, 11ನೇ ಶತಮಾನ, 12ನೇ ಶತಮಾನದಲ್ಲಿ ಇಲ್ಲಿ ಟೊಂಕಸಾಲೆಯಲ್ಲಿ ಚಿನ್ನದ ನಾಣ್ಯವನ್ನು ತಯಾರಿಸ್ತಾ ಇದ್ರು. ಇಲ್ಲಿ ಚಾಲುಕ್ಯರು, ಕಲಚೂರಿಗಳು, ಸೇವಣರು ಮತ್ತು ಹೊಯ್ಸಳರು ಇಲ್ಲಿ ಆಳ್ವಿಕೆ ಮಾಡಿದ್ದನ್ನು ಸುಮಾರು 29 ಶಾಸನಗಳು ಇವರ ಆಳ್ವಿಕೆಯನ್ನು ಉಲ್ಲೇಖಿಸುತ್ತವೆ. ಇಲ್ಲಿ ತುಂಬ ದೊಡ್ಡದಾದ ಒಂದು ಕೋಟೆ ಗೋಡೆಯು ಸಹ ಇದೆ. ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಲಾಗಿತ್ತು. 11ನೇ ಶತಮಾನದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇಲ್ಲಿ ಶಿಕ್ಷಣ ದೊರೀತಾ ಇತ್ತು ಅಂತ ಉಲ್ಲೇಖ ಇದೆ. ದಾನಚಿಂತಾಮಣಿ ಅತ್ತಿಮಬ್ಬೆಯವರು 1007ನೇ ಇಸ್ವಿಯಲ್ಲಿ ಬ್ರಹ್ಮಜಿನಾಲಯ ಅಂತ ಕಟ್ಟಿಸಿದ್ರು. ಅವ್ರಿಗೆ ನಮ್ಮ ಗದಾಯುದ್ಧದ ಲೇಖಕರಾದ ಶ್ರೀ ರಣ್ಣ ಅವರು ಕೂಡ ಅವ್ರನ್ನ ಆ ಕಾಲದಲ್ಲೇ ಬೆಂಬಲಿಸಿದ್ರು ಅಂತ ಇಲ್ಲಿ ಇತಿಹಾಸ ತಿಳಿಸ್ತಾ ಇದೆ. ಹೊಯ್ಸಳರ ರಾಜ ಆದಂಥ ವೀರಬೆಲ್ಲಾಳ 1191ರಿಂದ 1211ವರೆಗೂ ಇಲ್ಲೇ ನೆಲೆಸಿ ಇದನ್ನು ತನ್ನ 2ನೇ ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಮತ್ತು ಇಲ್ಲಿ ವಿಜಯನಗರದಲ್ಲಿ ಮರಾಠರು ಮತ್ತು ಬ್ರಿಟಿಷರು ಸಹ ಆಳ್ವಿಕೆ ನಡೆಸಿದ್ದಾರೆ. ಇಲ್ಲಿ ಇನ್ನೊಂದು ಏನಂದರೆ, ನನ್ನ ಸ್ವಂತ ಊರು ಇದೇ ಲಕ್ಕುಂಡಿ. ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನಗಳ ಹೆಸರು ಹೇಳ್ತಾ ಹೋಗ್ತೀನಿ. ಕಾಶಿ ವಿಶ್ವನಾಥ ದೇವಸ್ಥಾನ, ನನ್ನೇಶ್ವರ ದೇವಸ್ಥಾನ, ಹಾಲಗೊಂಡ ಬಸವೇಶ್ವರ ದೇವಸ್ಥಾನ, ವಿರೂಪಾಕ್ಷೇಶ್ವರ ದೇವಸ್ಥಾನ, ಮಾಣಿಕೇಶ್ವರ ದೇವಸ್ಥಾನ, ಚಂದ್ರಮೌಳೇಶ್ವರ, ಸೂರ್ಯನಾರಾಯಣ, ಹೀಗೆ ಹಲವಾರು. ಆಮೇಲೆ ಮುಸ್ಕಿನ ಬಾವಿ ನೀವು ಮೇಲಿಂದ ನೋಡಿದ್ರೆ ಸ್ಟಾರ್ ಥರ, ಒಂದು ನಕ್ಷತ್ರ ಥರ ಕಾಣುತ್ತೆ ಕಲ್ಯಾಣಿ. ಕೆಳಗಡೆಯಿಂದ ನೋಡಿದ್ರೆ 6 ಎಂಟ್ರಿ ಇದೆ ಒಂದೇ ಕಲ್ಯಾಣಿಗೆ. ತುಂಬ ಅದ್ಭುತವಾಗಿದೆ. ಈ ವಿಡಿಯೋದಲ್ಲಿ ಹಾಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಮೊದಲಿಂದನೂ ಇಲ್ಲಿಗೆ ಯಾರನ್ನು ಕೇಳಿದ್ರು ಇಲ್ಲಿ ನಮ್ಮ ಸ್ಥಳೀಯರನ್ನ 101 ಬಾವಿ, 101 ದೇವಸ್ಥಾನ ಇದೆ ಅಂತ ಹೇಳ್ತಾಯಿದ್ರು. ನಾನು ಇದೇ ಊರವನಾಗಿರೋದ್ರಿಂದ ಅಷ್ಟು ಕಂಡು ಬರಲ್ಲ. ಈಗ ಸಣ್ಣ ಪುಟ್ಟ ಉಳ್ಕೊಂಡಿದೆ. ಮುಖ್ಯವಾಗಿದ್ದ ಹೆಸರನ್ನು ನಿಮ್ಗೆ ಹೇಳಿದ್ದೀನಿ ನಾನು ಇಷ್ಟೊತ್ತು. ಇನ್ನೊಂದು ವಿಶೇಷ ಏನಂದರೆ, ಇದು ದ್ರಾವಿಡ ಶೈಲಿಯಲ್ಲೂ ಇದೆ, ಚಾಲುಕ್ಯರ ಶೈಲಿಯಲ್ಲೂ ಇದೆ. ಆಮೇಲೆ ಈ ದೇವಸ್ಥಾನಗಳ ಕಟ್ಟಲಿಕ್ಕೆ ಆಲ್ಮೋಸ್ಟ್ ಅವರು ಬಳಸಿರೋದು ಬಳಪದ ಕಲ್ಲಿನಂತಹ ಒಂದು ಕಲ್ಲನ್ನು ಬಳಸಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಜಾಗ ತಲುಪಲಿಕ್ಕೆ ತುಂಬ ಸುಲಭ. ಗದಗವರೆಗೂ ಟ್ರೈನ್ ಇದೆ, ಬೆಂಗಳೂರಿಂದ ಇದೆ, ಮೈಸೂರಿಂದ ಇದೆ, ಡೈರೆಕ್ಟಾಗಿ ಗದಗಿಗೆ ಟ್ರೈನ್ ಇದೆ. ಗದಗಿಂದ 12 ಕಿಲೋಮೀಟ್ರ್ ಆಗುತ್ತೆ. ಕೊಪ್ಪಳ, ಹುಬ್ಬಳ್ಳಿ ಹೋಗೋ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ 67 ಅಂತ ಬರುತ್ತೆ. ಆ ಹೈವೇಲೇ ಈ ಊರು ಸಿಗೋದು. ನೀವು ಬಳ್ಳಾರಿಯಿಂದ ಬರ್ಬೋದು, ಕೊಪ್ಪಳದಿಂದ ಬರ್ಬೋದು, ಹೈದ್ರಾಬಾದಿಂದ ಬರ್ಬೋದು. ಎಲ್ಲಿ ಬಂದ್ರೂ ಹೈವೇಗೆ ಇರುತ್ತೆ. ನ್ಯಾಷನಲ್ ಹೈವೇ 67ಅಲ್ಲೇ ಬರುತ್ತೆ, ಕಾರವಾರ ಬಳ್ಳಾರಿ ರಸ್ತೆ ಅಂತ. ನೀವು ಈಸಿಯಾಗಿ ಬಂದು ತಲುಪ್ಬೋದು. ಇಲ್ಲಿ ಬಂದು ಯಾವುದೋ ಒಂದು ಆಟೋ ತೊಗೊಂಡ್ರೆ ನಿಮಗೆ ಈ ಒಂದು ಮೇನ್ ಆಗಿರೋದು 7-8 ದೇವಸ್ಥಾನನ ಕವರ್ ಮಾಡಿಕೊಡ್ತಾರೆ ಆಟೋದವರು. ಬೇಡ ಅಂದರೆ ನೀವು ಕಾಲ್ನಡಿಗೆಯಲ್ಲೇ ಎಲ್ಲ ಸೇರಿದ್ರು 4-5 ಕಿಲೋಮೀಟ್ರ್ ಆಗಲ್ಲ ಟೋಟಲ್ಲು. ನೀವು ಕಾಲ್ನಡಿಗೆಯಲ್ಲೂ ಸಹ ನೋಡ್ಬೋದು. ನಾನು ಈ ಮುಂದೆ ಈ ವಿಡಿಯೋದಲ್ಲಿ ಯಾವ್ಯಾವ ದೇವಸ್ಥಾನ ಏನು ಅಂತ ಹಾಗೆ ಹೆಸರು ಹಾಕ್ಕೊಂಡು ಹೋಗ್ತೀನಿ, ನೋಡಿ.
ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ.